Children, we can see the next topic, important minerals and industries. More natural resource available here like variety of soil, extensive grassland, minerals, power resource and forest wealth. ಅಂದರೆ ಉತ್ತರ ಅಮೇರಿಕದಲ್ಲಿ ಅಪಾರವಾದಂತಹ ನೈಸರ್ಗಿಕ ಸಂಪನ್ಮೂಲಗಳು ದೊರೆಯುತ್ತವೆ. ವೈವಿಧ್ಯಮಯವಾದಂಥ ಮಣ್ಣು, ವಿಸ್ತಾರವಾದಂಥ ಹುಲ್ಲುಗಾವಲು, ಖನಿಜ ಶಕ್ತಿ ಸಂಪನ್ಮೂಲಗಳು ಮತ್ತು ಅರಣ್ಯ ಸಂಪತ್ತುಗಳು. Gold is the very first mineral mined in North America. California and Yukon valleys are important area of gold mines. Mexico is the world's major producer of silver. USA leading producer of copper in the world. Oil and natural gas are found in Alaska. ಉತ್ತರ ಅಮೆರಿಕದಲ್ಲಿ ಪ್ರಪ್ರಥಮ ಖನಿಜ ಗಣಿ ಎಂದರೆ ಚಿನ್ನದ ಗಣಿಯಾಗಿದೆ. ಕ್ಯಾಲಿಫೋರ್ನಿಯಾ ಮತ್ತು ಯುಕಾನ್ ಕಣಿವೆಗಳು ಚಿನ್ನದ ಗಣಿಗಳ ಪ್ರಮುಖ ಪ್ರದೇಶಗಳಾಗಿವೆ. ಸುಪೀರಿಯರ್ ಸರೋವರ ಮತ್ತು ಅದನ್ನು ಸುತ್ತುವರೆದಿರುವ ಪ್ರದೇಶಗಳು ಅಪಾರ ಪ್ರಮಾಣದ ಕಬ್ಬಿಣದ ಅದಿರಿನ ನಿಕ್ಷೇಪಕ್ಕೆ ಪ್ರಖ್ಯಾತಿ ಪಡೆದಿದೆ. Among the countries of North America, USA and Canada are highly industrialized. Availability of raw materials like iron ore, coal, copper, bauxite helps heavy industries. Availability of the power, transport and modern technology has helped industrializations to the great extent. ಅಂದರೆ ಉತ್ತರ ಅಮೇರಿಕದ ದೇಶಗಳಲ್ಲಿ ಅಮೇರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾಗಳು ಹೆಚ್ಚು ಕೈಗಾರೀಕರಣಕ್ಕೊಳಪಟ್ಟಿವೆ. ಇಲ್ಲಿ ಲಭ್ಯವಿರುವಂತಹ ಕಬ್ಬಿಣದ ಅದಿರು, ಕಲ್ಲಿದ್ದಲು, ತಾಮ್ರ, ಬಾಕ್ಸೈಟ್ಗಳಂತಹ ಕಚ್ಚಾ ವಸ್ತುಗಳು ಭಾರೀ ಕೈಗಾರಿಕೆಗಳಿಗೆ ಸಹಾಯಕವಾಗಿವೆ. ಶಕ್ತಿ, ಸಾರಿಗೆ ಮತ್ತು ಆಧುನಿಕ ತಾಂತ್ರಿಕತೆಗಳ ಲಭ್ಯತೆಯು ವಿಸ್ತೃತ ಕೈಗಾರೀಕರಣಕ್ಕೆ ಕಾರಣವಾಗಿದೆ. ದ ಲೇಕ್ region of Erie, Superior and Michigan have seen a lot of development in iron and steel industries. Raw material and water transport have helped tremendously. The favorable industrial policy of USA helped in the growth of industries. The city of Pittsburgh is called the Steel City due to the ರಿಚ್ ಕೋಲ್ ಡೆಪಾಸಿಟ್ಸ್ ಫೌಂಡ್ ಇನ್ ದ ಅಪಲೇಷಿಯನ್ ರೀಸನ್. ಅಂತಂದರೆ ಐರಿ, ಸುಪೀರಿಯರ್ ಮತ್ತು ಮಿಚಿಗನ್ ಸರೋವರಗಳ ಪ್ರದೇಶಗಳಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಉತ್ತಮವಾಗಿ ಅಭಿವೃದ್ಧಿಗೊಂಡಿರುವುದನ್ನು ಕಾಣಬಹುದು. ಇದಕ್ಕೆ ಇಲ್ಲಿನ ಕಚ್ಚಾ ವಸ್ತು ಮತ್ತು ಜಲ ಸಾರಿಗೆಗಳು ಸಹಾಯಕವಾಗಿವೆ. USA ಅನುಕೂಲಕರವಾದ ಕೈಗಾರಿಕಾ ನೀತಿಯು ಕೈಗಾರಿಕೆಗಳ ಬೆಳವಣಿಗೆಗೆ ಸಹಾಯಕವಾಗಿದೆ. ಇಲ್ಲಿನ ಪಿಟ್ಸ್ಬರ್ಗ್ ನಗರವನ್ನು ಉಕ್ಕಿನ ನಗರ ಎಂದು ಕರೆಯಲಾಗಿದೆ. ಇದಕ್ಕೇನು ಕಾರಣ ಅಂತಂದರೆ ಅಪಲೇಷಿಯನ್ ಪ್ರದೇಶದಲ್ಲಿ ದೊರೆಯುವಂತಹ ಅಪಾರವಾದಂತಹ ಕಲ್ಲಿದ್ದಲು ನಿಕ್ಷೇಪಗಳು, ಜಲವಿದ್ಯುತ್, ಬೃಹತ್ ಪ್ರಮಾಣದ ಸರಕುಗಳನ್ನು ಸಾಗಿಸಲು ಅಂದರೆ ಉತ್ತಮವಾದಂತಹ ಸಾರಿಗೆ ಸೌಲಭ್ಯವಿರೋದ್ರಿಂದ ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಮೂಲ ಕೈಗಾರಿಕೆಯಾಗಿರೋದ್ರಿಂದ ಇದನ್ನು ಇತರ ಕೈಗಾರಿಕೆಗಳು, ಆಟೋಮೊಬೈಲ್ಸ್, ಹಡಗು ನಿರ್ಮಾಣ ಮತ್ತು ಭಾರಿ ಇಂಜಿನಿಯರ್ ವಿಮಾನ ನಿರ್ಮಾಣ ಮುಂತಾದ ಕೈಗಾರಿಕೆಗಳಿಗೆ ಇವು ಸಹಾಯಕವಾಗಿದೆ. ವುಡ್ ಪಲ್ಪ್, ಪೇಪರ್ ಆ್ಯಂಡ್ ನ್ಯೂಸ್ ಪ್ರಿಂಟ್ ಆರ್ ಪ್ರೊಡ್ಯೂಸ್ಡ್ ಇನ್ ದ USA and Canada. Softwood is used in making paper, pulp, cardboard and newsprint. Pulp is used to produce the synthetic fiber. Canada is one of the top exporters of paper. Lumbering is highly organized jobs in North America. People engaged in lumbering in Canada are known as the lumberjacks.
ಅಂತಂದರೆ ಅಮೇರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾಗಳಲ್ಲಿ ಈ ಮೃದು ಮರಗಳನ್ನು ಕಾರ್ಬೋರ್ಡ್ ಮತ್ತು ನ್ಯೂಸ್ ಪ್ರಿಂಟ್ ಕಾಗದಗಳ ತಯಾರಿಕೆಯಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ. ಮತ್ತು ಮರದ ತಿರುಳುಗಳ ಕೃತಕ ನಾರು ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಮರದ ತಿರುಳು ಮತ್ತು ನ್ಯೂಸ್ ಪ್ರಿಂಟ್ ಕಾಗದಗಳಲ್ಲಿ ರಫ್ತಿನಲ್ಲಿ ಕೆನಡಾ ಅತಿ ಪ್ರಮುಖ ರಾಷ್ಟ್ರವಾಗಿದೆ. ಮರ ಕಡಿಯುವಿಕೆ ಉತ್ತರ ಅಮೆರಿಕದಲ್ಲಿ ಉತ್ತಮ ಸಂಘಟಿತ ವೃತ್ತಿಯಾಗಿದೆ. ಈ ಕೆನಡಾದಲ್ಲಿ ಮರ ಕಡಿಯುವಂತಹ ವೃತ್ತಿಯನ್ನು ನಾವು ಅವಲಂಬಿಸಿರುವಂತಹ ಜನರನ್ನು ಲಂಬರ್ ಜಾಕ್ಸ್ ಅಂತ ಕರೆಯಲಾಗುತ್ತೆ. ಅಂತಂದರೆ ರಾಸಾಯನಿಕ ಕೈಗಾರಿಕೆ, ಕೃತಕ ರಬ್ಬರ್, ಪ್ಲಾಸ್ಟಿಕ್, ರಸಗೊಬ್ಬರಗಳು ಮತ್ತು ಔಷಧಿಗಳಂತಹ ವಿಭಿನ್ನ ವಸ್ತುಗಳನ್ನು ಇಲ್ಲಿ ಉತ್ಪಾದಿಸಲಾಗುತ್ತದೆ. ಪ್ಲಾಸ್ಟಿಕ್ಕಿನ ಈ ವಸ್ತುಗಳ ಮರಕ್ಕೆ ಈಗ ಮರದ ಬದಲಾಗಿ ಪ್ಲಾಸ್ಟಿಕ್ಕನ್ನು ಹೆಚ್ಚು ಬಳಸಲಾಗುತ್ತದೆ. ಅಮೇರಿಕ ಸಂಯುಕ್ತ ಸಂಸ್ಥಾನ ಎಲ್ಲ ಭಾಗಗಳಲ್ಲೂ ಪ್ಲಾಸ್ಟಿಕ್ಗಳನ್ನು ತಯಾರಿಸಲಾಗುತ್ತದೆ. ಮತ್ತು ಈ ಚಿಕಾಗೋ ನಗರವು ಪ್ಲಾಸ್ಟಿಕ್ ಕೈಗಾರಿಕೆಗೆ ಹೆಸರುವಾಸಿಯಾಗಿದೆ. Plastic has now replaced wood to great extent. Plastic is prepared in all parts of the USA. Chicago is famous for plastic industry. Meat packing in an important industries spread over in a number of centers like Chicago, ಕನ್ಸಾಸ್ ಸಿಟಿ ಆ್ಯಂಡ್ ಸೆಂಟ್ ಲಾರೆನ್ಸ್. ಅಂತಂದರೆ ಮಾಂಸವನ್ನು ಡಬ್ಬಿಗಳಲ್ಲಿ ತುಂಬುವುದು ಒಂದು ಪ್ರಮುಖ ಕೈಗಾರಿಕೆಯಾಗಿದ್ದು ಅಸಂಖ್ಯಾತ ಕೇಂದ್ರಗಳಲ್ಲಿ ಅಂದರೆ ಮುಖ್ಯವಾಗಿ ಚಿಕಾಗೋ, ಕನ್ಸಾಸ್ ನಗರ ಮತ್ತು ಸೆಂಟ್ ಲೂಯಿಸ್ ಅಂದರೆ ಇದು ವಿಸ್ತೃತವಾಗಿ ಹರಡಿದೆ. Electrical and electronic goods are also produced on a large scale. ಅಂತಂದರೆ ಇಲ್ಲಿ ವಿದ್ಯುತ್ ಮತ್ತು ವಿದ್ಯುನ್ಮಾನ ವಸ್ತುಗಳನ್ನು ಸಹ ಅಧಿಕ ಪ್ರಮಾಣದಲ್ಲಿ ಉತ್ಪಾದಿಸಲಾಗುತ್ತದೆ. ನೆಕ್ಸ್ಟ್ ಚಿಲ್ಡ್ರನ್, ಪಾಪ್ಯುಲೇಷನ್. Most of the North Americans are descendants of Europeans, of American Indians and Africans. There are some native or indigenous people. Most of them speak Spanish, English, French or American Indian language. ಅಂದರೆ ಬಹುತೇಕ ಉತ್ತರ ಅಮೇರಿಕನ್ನರು, ಯುರೋಪಿಯನ್ನರು, ಅಮೇರಿಕನ್ ಇಂಡಿಯನ್ಸ್ ಮತ್ತು ಆಫ್ರಿಕನ್ನರಾಗಿದ್ದಾರೆ. ಅವರಲ್ಲಿ ಬಹುತೇಕ ಜನರು ಅವರು ಮಾತಾಡೋಂತಹ ಭಾಷೆಗಳು ಯಾವ್ಯಾವುದು ಅಂದರೆ ಸ್ಪ್ಯಾನಿಷ್, ಇಂಗ್ಲೀಷ್, ಫ್ರೆಂಚ್ ಅಥವಾ ಅಮೇರಿಕನ್ ಇಂಡಿಯನ್ ಭಾಷೆಗಳನ್ನ ಮಾತಾಡ್ತಾರೆ. ಆ್ಯಂಡ್ ನೆಕ್ಸ್ಟ್, ಪಾಪ್ಯುಲೇಷನ್ ಡೆನ್ಸಿಟಿ ಈಸ್ ದ ಹೈಯೆಸ್ಟ್ ಇನ್ ಹೈಲ್ಯಾಂಡ್ಸ್ ಆಫ್ ಮೆಕ್ಸಿಕೋ ಆ್ಯಂಡ್ ಸೆಂಟ್ರಲ್ ಅಮೇರಿಕಾ, ಬಟ್ ಮಚ್ ಆಫ್ ದ ನಾರ್ದರ್ನ್ ಪಾರ್ಟ್ ಆಫ್ ದ ಕಾಂಟಿನೆಂಟ್ ಈಸ್ ಆಲ್ಮೋಸ್ಟ್ ಎಂಪ್ಟಿ, ಎಸ್ಪೆಷಲಿ ದ ಫ್ರೋಝನ್ ಫಾರ್ ನಾರ್ತ್. ದ densely populated parts of USA are urban centers and industrial regions. Nearly 98% of the population is urban in North America. The population of the Caribbean islands is less, but settlement in dense due the limited availability of land. ಅಂತಂದರೆ ಉತ್ತರ ಅಮೇರಿಕ ಪೂರ್ವ ಭಾಗಗಳಲ್ಲಿ ಅತಿ ಹೆಚ್ಚಿನ ಜನಸಾಂದ್ರತೆಯನ್ನು ಕಾಣಬಹುದು. ಇಲ್ಲಿ ಹೆಚ್ಚಿನ ನಗರೀಕರಣವಿದೆ, ಉದಾಹರಣೆಗೆ ನ್ಯೂಯಾರ್ಕ್, ವಾಷಿಂಗ್ಟನ್, ಚಿಕಾಗೋ. ಆದರೆ ಖಂಡದ ಬಹುತೇಕ ಉತ್ತರ ಭಾಗವು ಸಾಮಾನ್ಯವಾಗಿ ಹೆಚ್ಚು ಹಿಮಾವೃತದಿಂದ ಕೂಡಿರುವುದರಿಂದ ಖಾಲಿ ಲಕ್ಷಣದಿಂದ ಕೂಡಿದೆ. ಅಮೇರಿಕ ಸಂಯುಕ್ತ ಸಂಸ್ಥಾನದ ನಗರ ಕೇಂದ್ರಗಳು ಮತ್ತು ಕೈಗಾರಿಕಾ ಪ್ರದೇಶಗಳು ಅಧಿಕ ಜನಸಾಂದ್ರತೆಯ ಪ್ರದೇಶಗಳಾಗಿವೆ. ಉತ್ತರ ಅಮೇರಿಕದ 98% ಭಾಗ ಜನಸಂಖ್ಯೆಯು ನಗರದ ಜನಸಂಖ್ಯೆಯಾಗಿದೆ. ಅಂತಂದರೆ ಹಿಮಗಳಿಂದ ಆವೃತವಾಗಿದ್ದರೆ ಅಲ್ಲಿ ಯಾರೂ ಹೋಗಿ ವಾಸ ಆಗೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ಅಮೇರಿಕದಲ್ಲಿ 98% ಜನಸಂಖ್ಯೆ ನಗರ ಜನಸಂಖ್ಯೆಯಿಂದ ಕೂಡಿದೆ.